ಆ ಶರೀರ ಸ್ವಚ್ಛ ಇರ್ತದೆ. ಅಂದರೆ ಶಿವಕುಮಾರ್ ನಾಲ್ಕು ಯಾವುದು ಕೇಳಿದ್ರಿ? ಮೈ, ಮನ, ಮಾತು. ಈ ಮೂರು ಚಂದ ಇರಬೇಕು. ಈ ಮೂರು ಚಂದ ಇದ್ರೆ ಏನು ಮಾಡಬೇಕು? ಮೂರು ಚಂದ ಇದ್ರೆ ಅವ ಹೆಂಗಾಯ್ತು ಅನ್ನೋದು ಖರೆ ಖರೆ ಶರಣೆ ಆಗ್ತಾನೆ. ಅವ ಖರೆ ಸಂತನೇ ಆಗ್ತಾನೆ. ಯಾಕಂದ್ರೆ ಆ ತನುವಿನ ಹಂಗು ಅವನಿಗೆ ಹೋಗ್ಬಿಡ್ತು. ತನುವಿನ ಅಹಂ ಏನಿರ್ತದಲ್ಲ ಅದು ಕಳೆದು ಹೋಗ್ತದೆ. ಅನೇಕ ಮಹಾತ್ಮರಿಗೆ ಎಷ್ಟೋ ಕಷ್ಟ ಕೊಟ್ಟರು. ಆದರೂ ಅವರು ಅದನ್ನ ಎಷ್ಟೇ ಕಷ್ಟ ಕೊಟ್ಟರು ಎಲ್ಲಿ ಮುಕ್ತವಾಗಿರ್ತಿರು, ಸಮಾಧಾನಿಯಾಗಿರ್ತಿರು. ಅಕ್ಕಮಾದೇವಿಗೆ ಸ್ವಲ್ಪ ಕಷ್ಟ ಬಂತ. ಯಾರು ಹುಚ್ಚಿ ಅಂದರು, ಯಾರು ಕೈ ಕೆಟ್ಟಂದ್ರು, ಯಾರು ದಾರ್ಯಾಗ ಹೋದಾಗ ಹುಚ್ಚಿ ಹೊಲತ್ತಳಂತ ತಿಳ್ಕೊಂಡು ಯಾರು ತಂದು ಹೊಡೆದ್ರು. ಎಷ್ಟು ಕಷ್ಟ. ಆದರೂ ಆ ಕಷ್ಟಕ್ಕೆ ಅಂದಿಲ್ಲ. ಸತ್ಸಂಗಕ್ಕಾಗಿ ಬಸವ ಕಲ್ಯಾಣ ಬರಲೇಬೇಕನ್ನುವಂಥ ಸಂಕಲ್ಪದಿಂದ ಬಸವ ಕಲ್ಯಾಣ 900 ವರ್ಷ ಆದ್ರೂ ಅಕ್ಕ ಮಹಾದೇವಿಗೆ ನೀವು ನೆನೆಸ್ತೀರಿ, ನಾವು ಮಹಾರಾಷ್ಟ್ರ ಸಂತ ತುಕಾರಾಮ್ ಅಂತಿದ್ರು. ಅವರಿಗೆ ಸ್ವಲ್ಪ ಕಷ್ಟ ಕೊಡ್ತಾರೆ. ಅವ್ರು ಬರೆದಿದ್ದೆಲ್ಲ ನದಿದಾಗ ಎದ್ದು ಕೆಲವು. ಅಷ್ಟೇ ಅಲ್ಲ, ಸುಮ್ಮನೆ ಅಪವಾದ ಹಾಕಿ ಕತ್ತಿ ಮೇಲೆ ಕೂಡಿಸಿ ನೆರೆದು ಆ ಕೊಳಗೆಲ್ಲ ಉಳ್ಳಾಗಡ್ಡಿ ಅದು ಹಾರ ಹಾಕಿ ಏನೇನೋ ಮಾಡಿ ಆ ಮನೆಗೆ ಹೋಗಲ್ಲ. ಉಳ್ಳಾಗಡ್ಡಿ ಇಲ್ಲೇ ಈಗ ಸ್ವಲ್ಪ ಉಳ್ಳಾಗಡ್ಡಿ ಅಂತ ಇದು ನೆಗಲಾಕ ಸರಳ ಅದ. ಆದ್ರೆ ಆ ಸ್ಥಾನದಲ್ಲಿ ನಾವಿದ್ದು ನಮ್ಗೆ ಏನು ತಾಪ ಆಗ್ತದೆ ಅನ್ನೋದು ನಾವು ಆಲೋಚನೆ ಮಾಡೋದು. ಅಷ್ಟು ಆದ್ರೂ ಅವ್ರು ಹೆಂಗಿದ್ರು ನಿರ್ಲಿಪ್ತವಾಗಿದ್ರು, ಸಮಾಧಾನಿಯಾಗಿದ್ರು, ನಗನಂತನೇ ಇದ್ರು. ಇದು ಕಾರಣ ಏನು ಹೇಳಿ? ಇದು ಕಾರಣ ಏನು? ಸತ್ಸಂಗ, ಶರಣರ ಸಂಘ. ಅದಕ್ಕೆ ಆ ಶರಣರ ಸಂಘದಲ್ಲಿ ಬಹಳ ದೊಡ್ಡ ತಾಕತ್ತಿತ್ತು, ಬಹಳ ದೊಡ್ಡ ಶಕ್ತಿ ಇತ್ತು. ನಮ್ಮ ತನು, ಮನ ಮತ್ತು ಮಾತು, ಈ ಮೂರು ಸ್ವಚ್ಛ ಇರಲಿಕ್ಕೆ ಒಂದೇ ಒಂದು ಕಾರಣ